ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಇರ್ಬೋದು ಏನು ವಿಡಿಯೋ ಅಂತ. ಇದು ಸ್ವಲ್ಪ ಲೆಂತಿಯಾಗಿರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಫುಲ್ ವಿಡಿಯೋ ತನಕ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು, ಅವತ್ತು ನೈಟು ಮಸಾಲೆ ಇಲ್ಲ ಅಂದ್ಬಿಟ್ಟು ಮಿಷನ್ಗೆ ಹೋದ್ವಿ. ಅಲ್ಲಿ ಮಿಷನ್ಗೆ ಹೋಗ್ಬಿಟ್ಟು ಧನಿಯಾ ಪೌಡರ್ ಹಾಕ್ಸ್ಕೊಂಡು ಬಂದ್ವಿ. ಅವಾಗ ಬರೋವಾಗ ಜಿಲೇಬಿ ಮಾಡ್ತಾರಲ್ಲ, ಅದಂದರೆ ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಜಿಲೇಬಿ ತಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ತಿಂದ್ಬಿಟ್ಟೆ. ಒಂಥರ ಆಗಿಬಿಡ್ತು, ಎಗ್ಟೊಡ್ದ್ಬಿಟ್ಟು ವಾಮಿಟ್ ಬರೋ ಥರ ಆಗಿಬಿಡ್ತು. ಯಾಕತ್ತಾನೆ ತಗೊಂಡ್ವೋ ರೋಡ್ ಸೈಡು ಅಂತು. ಅದೊಂಥರ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮಾರ್ನಿಂಗು ಎದ್ದಿದ ತಕ್ಷಣವೇ ನಾವು ಡಿಮಾರ್ಟ್ಗೆ ಹೋಗಿರಲಿಲ್ಲ. ಅದಕ್ಕೆ ಡಿಮಾರ್ಟಲ್ಲಿ ಹೋಗ್ಬಿಟ್ಟು ಡಿಮಾರ್ಟ್ಗೆ ಹೋಗಿರಲಿಲ್ಲ ಅಂದ್ಬಿಟ್ಟು ಸ್ವಲ್ಪನೇ ತಗೊಂಬಂದಿದ್ದೆ ರೇಷನು. ಅದು ಮಾಮೂಲಿ ಅಂಗಡಿಯಲ್ಲಿ ತೊಗೊಂಬಂದರೆ ನನಗೆ ಎಷ್ಟು ತೊಗೊಂಬರ್ಬೇಕು ಅಂತ ಏನು ಗೊತ್ತಿಲ್ಲ. ಆದರೆ ಡಿಮಾರ್ಟಲ್ಲಿ ಕರೆಕ್ಟಾಗಿ ತೊಗೊಂಬರ್ತಾಯಿದ್ದೆ. ಅದಕ್ಕೆ ಸಾಕಾಗಿಲ್ಲ ಅಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರ ಕೈಯಲ್ಲಿ ಉಪ್ಪು ಆಮೇಲೆ ಸಕ್ಕರೆ ಆಗೋಗಿತ್ತು, ತೊಗೊಂಬರಕ್ಕೆ ಹೇಳಿದೆ. ಆಮೇಲೆ ಮಿಷನ್ನಿಂದ ಬರೋವಾಗ ಮೊಟ್ಟೆ ಇಸ್ಕೊಂಡು ಬಂದ್ವಿ. ಸ್ವಲ್ಪನೇ ಇತ್ತು, ಅದು ಬೇರೆ ಮಿಷನ್ ಪಕ್ಕದಲ್ಲೇ ಮೊಟ್ಟೆ ಶಾಪ್ ಇದೆ, ಅಲ್ಲಿ ಕಡಿಮೆ ಅಂತ ಹೋದ್ವಿ. ಏನು ಕಡಿಮೆ ಏನಿಲ್ಲ, ಒಂದು ಮೊಟ್ಟೆ ಬಂದುಬಿಟ್ಟು 7 ರೂಪಾಯಿ ಇತ್ತು, ತಗೊಂಡು ಬಂದ್ವಿ. ಆಮೇಲೆ ನೋಡ್ತಾ ಇರ್ಬೋದು, ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ ಗ್ರೋಸರೀಸ್ ಆಗಿಬಿಟ್ಟಿದ ತಕ್ಷಣವೇ ಆ ಬಾಕ್ಸ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡು ತೇವ ಇಲ್ದಿರ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ಹಾಕ್ಕೊತೀನಿ. ನೋಡಿ, ಉಪ್ಪು ಖಾಲಿಯಾಗಿತ್ತು, ಆಮೇಲೆ ಸಕ್ಕರೆ, ಆಮೇಲೆ ಧನಿಯಾ ಪೌಡರ್ ಖಾಲಿಯಾಗಿತ್ತು. ಅದೆಲ್ಲನೂ ಸ್ಟೋರೇಜ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣವೇ ಮನೆಯೆಲ್ಲನೂ ಸ್ವಲ್ಪ ಮೆಸ್ಸಿಯಾಗಿತ್ತು, ಸ್ಟವ್ವು ಎಲ್ಲನೂ, ಕೌಂಟರ್ ಟಾಪ್ ಎಲ್ಲನೂ. ಆಮೇಲೆ ರಾತ್ರಿಯೇ ನಾನು ಯಾವಾಗೂ ಅಷ್ಟೇ ರಾತ್ರಿಯಲ್ಲಿ ಪಾತ್ರೆ ಇಕ್ಕಲ್ಲ, ತೊಳೆದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಮನೆಯಲ್ಲೆಲ್ಲನೂ. ಆಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಡಬ್ಬಿಗೆಲ್ಲನೂ. ಆಮೇಲೆ ಸಕ್ಕರೆ ಎಲ್ಲ ಹಾಕ್ಕೊಂಡೆ. ಆಮೇಲೆ ಬೆಳಗ್ಗೆನೇ ಎಲ್ಲ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಏನು ಮಾಡಲ್ಲ, ಬ್ರಷ್ ಮಾಡಿಬಿಟ್ಟು ಮುಖ ತೊಳ್ಕೊತೀನಿ. ಆಮೇಲೆ ಏನಿದ್ರೂ ಮಧ್ಯಾಹ್ನ ಮೇಲೆ ಎಲ್ಲ ಕೆಲಸ ಮಾಡ್ಕೊತೀನಿ. ಅದಕ್ಕೆ ಏನಾದರೂ ಇದು ನಿಮಗೆ ಒಂಥರ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನೋಡ್ತಾ ಇರ್ಬೋದು, ನೋಡಿ ಈ ಥರ ನನಗೆ ಫುಲ್ಲು ಎಲ್ಲನೂ ಕ್ಲೀನಾಗಿರಬೇಕು. ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ. ಮತ್ತು ಇವ್ನು ಎದ್ದುಬಿಟ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದುಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅಲ್ಲಿ ವೀಡಿಯೋ ಸೆಟ್ ಮಾಡೋಕ್ಕೆ ಎಲ್ಲಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಸ್ಟ್ಯಾಂಡ್ ಎಲ್ಲನೂ ಸೆಟ್ ಮಾಡ್ಕೊಂಡು ಇದು ಮಾಡಿದೆ. ಸ್ಟ್ಯಾಂಡಲ್ಲಿ ಏನು ಸರಿಯಾಗೇ ಬರಲಿಲ್ಲ ವೀಡಿಯೋ. ಆಮೇಲೆ ಅಲ್ಲಿ ಕಾರ್ನರ್ ಸ್ಟ್ಯಾಂಡ್ ಇತ್ತು ಸ್ಟವ್ ಹತ್ರ, ಅಲ್ಲಿ ಇಟ್ಕೊಂಡು ಸೆಟ್ ಮಾಡಿಕೊಂಡು ನಾನಷ್ಟಕ್ಕೆ ನಾನೇ ವೀಡಿಯೋ ತೆಗಿತಾ ಇದ್ದೀನಿ. ಅದು ಏನೋ ವೀಡಿಯೋ ಒಂಥರ ಬ್ಲರ್ರಾಗಿ ಬರ್ತಾಯಿದೆ ನೋಡಿ. ಆಮೇಲೆ ಎಣ್ಣೆ ಕೂಡ ಖಾಲಿ ಆಗೋಗಿತ್ತು. ಎಣ್ಣೆ ಬಾಟ್ಲು ಎಲ್ಲನೂ ನೀಟಾಗಿ ತೊಳೆದು ಎಣ್ಣೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆ ಬಾಟ್ಲು ನನ್ನ ಹತ್ರ 2 ಐತೆ. ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಮತ್ತು ಈ ಬಾಕ್ಸ್ಗಳು ಕೂಡ ಅಷ್ಟೇ ಮೀಶೋದಲ್ಲೇ. ಎಲ್ಲನೂ ನನ್ನ ಹತ್ರ ಸ್ವಲ್ಪ ಐಟಮ್ಸ್ ಎಲ್ಲನೂ ಮೀಶೋದಲ್ಲೇ. ಯಾರಾದರೂ ಮನೆಗೆ ಬಂದರೂ ಕೂಡ ಹೇಳ್ತಾರೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀಯಾ, ಹಂಗೆ ಹಿಂಗೆ ಅಂತಾರೆ. ಎಲ್ಲ ಒಂದೇ ಥರ ಸೆಟ್ ಮಾಡ್ಕೊಂಡಿದ್ದೀಯ ಅದು ಇದು ಅಂತ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಇದು ಬುಟ್ಟಿಯಲ್ಲಿ ಆಲ್ರೆಡಿ ಸ್ವಲ್ಪ ಮೊಟ್ಟೆ ಇತ್ತು, ಆದರೂ ಕೂಡ ಇನ್ನೂ ಸ್ವಲ್ಪ ತಗೊಂಬಂದೆ. ನಮ್ಮ ಮನೆಯವರು ಏನೇ ಆಗಲಿ ನಮಗೆ ಏನು ಕೇಳಿದ್ರೂ ಇಲ್ಲ ಅಂತ ಅನ್ನಲ್ಲ ಪಾಪ, ಎಲ್ಲ ಈಸ್ಕೊಡ್ತಾರೆ. ನೋಡಿ, ಆ ಥರ ತಿನ್ನೋದು ಮಾತ್ರ ಯಾವತ್ತೂ ತೊಂದರೆ ಮಾಡಿಲ್ಲ. ನಾವು ಹೇಳಿದ ತಕ್ಷಣವೇ ಎಲ್ಲ ತಂದು ಕೊಡ್ತಾರೆ ಪಾಪ. ನೋಡ್ತಾ ಇರ್ಬೋದು ಇಲ್ಲೆಷ್ಟು ಮೊಟ್ಟೆ ಇದೆ ಅಂತ, ತುಂಬ ಜಾಸ್ತಿ ಇದೆ. ಆಮೇಲೆ ಫ್ರಿಜ್ಜಲ್ಲಿ ಇಕ್ಕಕ್ಕೆ ಹೋದೆ, ಅಲ್ಲಿ ಒಂಥರ ಇದಾಯಿತು. ಆಮೇಲೆ ಸ್ವಲ್ಪ ಜೋಡಿಸ್ಬಿಟ್ಟು ಸ್ವಲ್ಪ ಎತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಕ್ಕಿದೆ. ಆಮೇಲೆ ನೋಡಿ, ಇಲ್ಲಿ ಸ್ಟ್ಯಾಂಡು ಕಾರ್ನರ್ ಇದು ಕೌಂಟರ್ ಟಾಪ್ ಮೇಲೆ ಸ್ಟ್ಯಾಂಡು, ಅಲ್ಲೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಆಮೇಲೆ ಎಣ್ಣೆದು ಹೇಳ್ದೆ ಅಲ್ಲ, 2 ಬಾಟ್ಲು ಎಣ್ಣೆ ಬಂದುಬಿಟ್ಟು, ಮತ್ತು ಮಧ್ಯದಲ್ಲಿ ತುಪ್ಪ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟ್ಯಾಂಡು, ಇದು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ಈ ಸ್ಟ್ಯಾಂಡು ವುಡನ್ ರ್ಯಾಕ್ ಅಂದ್ಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿದೆಯೋ, ಎಲ್ಲ ಒಂದೇ ಥರ ಜೋಡಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿದೆಯೋ. ತುಂಬ ನಂಗೆ ಆ ಥರ ನೀಟಾಗಿರಬೇಕು. ನನಗೆ ಎಲ್ಲೇ ಆಗಲಿ ಒಂದು ಚೂರು ಕೂಡ ಡಸ್ಟ್ ಇರಬಾರ್ದು. ನೋಡಿ, ಏನು ತೋರಿಸ್ತಾ ಇದ್ದೀನಿ ಅಂದರೆ ತಟ್ಟೆ ಸ್ಟ್ಯಾಂಡೆಲ್ಲನೂ ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಅಂತ. ಆಮೇಲೆ ಏನೇ ಆಗಲಿ ಒಂದು ಚೂರು ಕೂಡ ಡಸ್ಟು ಇಲ್ಲ. ಆಮೇಲೆ ನೋಡಿ, ಮೊಟ್ಟೆ ತಗೊಂಡೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ತಾ ಇದ್ದೀನಿ. ಬೆಳಗ್ಗೆನೇ ಇನ್ನೂ ಏನು ಅಂದರೆ ಏನು ಮನೆಯೆಲ್ಲ ಏನೂ ಕ್ಲೀನ್ ಮಾಡಿಲ್ಲ. ಫಸ್ಟ್ ಇದೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಮನೆಯೆಲ್ಲನೂ ಫುಲ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನೋಡಿ ಆ ಥರ ಇಕ್ಕಿದೆ. ಆಮೇಲೆ ಇಲ್ಲಿ ಪಾತ್ರೆ ಎಲ್ಲನೂ ತೊಳೆದಿಕ್ಕಿದ್ದೆಲ್ಲ ನೈಟೇ, ಆ ಪಾತ್ರೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ 7 ಮಿನಿಟ್ಸ್ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್, ಯಾರೂ ಫುಲ್ಲು ವಿಡಿಯೋ ನೋಡ್ತಾ ಇಲ್ಲ, ಯಾರೂ ನೋಡ್ತಾನೇ ಇಲ್ಲ. ಎಷ್ಟು ವ್ಯೂಸ್ ಅಂದರೆ ತುಂಬ ಕಡಿಮೆ ಅಂದರೆ ಕಡಿಮೆ ಬರ್ತಾಯಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.
ಆಮೇಲೆ ನೋಡಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ನೈಟು ಅದನ್ನು ಎಲ್ಲ ಜೋಡಿಸ್ತಾ ಇದ್ದೀನಿ. ನಾನೇ ಕ್ಯಾಮ್ರಾ ಇಟ್ಕೊಂಡು ನಾನೇ ಎಲ್ಲ ಜೋಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ ನೋಡಿ, ಈ ಥರ ನನಗೆ ಫುಲ್ಲು ಕ್ಲೀನಾಗಿರಬೇಕು ಮನೆ. ಆಮೇಲೆ ಬಂದುಬಿಟ್ಟು ಸ್ಟವ್ ಎಲ್ಲನೂ ಸ್ವಲ್ಪ ಗಲೀಜಾಗಿತ್ತು. ನೆಕ್ಸ್ಟ್ ಅವತ್ತು ಮುಂಚೆ ದಿನ ಸ್ಟವ್ ಎಲ್ಲನೂ ಒರೆಸಿ ಎಲ್ಲ ಇದು ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ರಂಗೋಲಿ ಎಲ್ಲ ಹಾಕಿ ಇದು ಮಾಡಿದ್ದೀನಲ್ಲ. ಆಮೇಲೆ ಅದೆಲ್ಲ ಒಂಥರ ಆಗೋಗಿತ್ತು. ಹಾಲು ಕಾಯಿಸ್ತೀನಲ್ಲ, ಅಡುಗೆ ಎಲ್ಲ ಮಾಡ್ತೀವಲ್ಲ, ಆ ಥರ ಆಗಿಬಿಟ್ರೆ ನಂಗೆ ಸ್ವಲ್ಪ ಏನಾದರೂ ಗಲೀಜಿದ್ರೂ ಕೂಡ ನನಗೆ ಇಷ್ಟ ಆಗೋಲ್ಲ. ನೀಟ್ ಮಾಡ್ಕೋಬೇಕು ನೋಡಿ. ಇವಾಗ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಸ್ಟವ್ ಹತ್ರ ಎಲ್ಲನೂ, ಆಮೇಲೆ ಈ ಥರ ಸ್ಟವ್ ಹತ್ರ ಮೇಲೆ ನೋಡ್ತಾ ಇರ್ಬೋದು, ಈ ಥರ ಸ್ಟವ್ ಇದ್ದರೆ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ರಂಗೋಲಿ ಹಾಕ್ಬೇಕಂದ್ರೆ ನನಗೆ ತುಂಬ ಇಷ್ಟ. ಅದರಲ್ಲಿ ಬೇರೆ ನನಗೆ ಯಾವಾಗ ಇಷ್ಟ ಆದರೆ ಅವಾಗೆಲ್ಲನೂ ಫುಲ್ಲು ಸ್ಟವೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಶುಕ್ರವಾರ ಎಲ್ಲನೂ. ಆವಾಗ ಚೆನ್ನಾಗಿ ಇದು ಅರಿಶಿನ ಕುಂಕುಮ ಇಕ್ಕಿ ಆಮೇಲೆ ರಂಗೋಲಿ ಹಾಕಿ ಆಮೇಲೆ ಧೂಪ ತೊಗೊಂಬಂದ್ಬಿಟ್ಟು ಸ್ಟವ್ ಹತ್ರ ಇಕ್ಕಿ ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಏನಾದರೂ ಹಾಲು ಕಾಯಿಸ್ತೀನಿ ಫಸ್ಟು. ಹಾಲು ಕಾಯಿಸಿ ಇಲ್ಲಾಂದರೆ ಬಿಸಿ ನೀರೋ ಇಲ್ಲಾಂದರೆ ಟೀಯೋ ಏನಾದರೂ ಮಾಡ್ಕೊತೀವಿ. ಯಾಕಂದರೆ ಮಗು ಇದೆಯಲ್ಲ, ಅದಕ್ಕೆ ಮಾಡಿಬಿಟ್ಟು ಆಮೇಲೆ ಏನಾದರೂ ಅಡುಗೆ ಮಾಡ್ತೀನಿ. ನಾನ್ ವೆಜ್ ಮಾಡಿದಾಗೆಲ್ಲ ಈ ಥರ ಮಾಡಲ್ಲ. ಪೂಜೆ ಮಾಡೋವಾಗ ಇಲ್ಲಾಂದರೆ ವೆಜ್ ಯಾವಾಗಾದರೂ ಮಾಡೋವಾಗನೇ ಮಾತ್ರನೇ ಈ ಥರ ಮಾಡೋದು. ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಥರ ಮಾಡ್ತಾಯಿದ್ರೆ ನೋಡಿ. ಆಮೇಲೆ ಅರಿಶಿನ ಕುಂಕುಮ ಎಲ್ಲನೂ ಆ ರಂಗೋಲಿ ಒಳಗಡೆ ಇಕ್ಬಿಟ್ಟು ಆಮೇಲೆ ಇದು ಬಂದುಬಿಟ್ಟು ಹೂವು ಇಕ್ಕಿದೆ. ತುಂಬ ನೀಟಾಗಿತ್ತು. ಆ ಥರನೇ ಇರಬೇಕು ನನ್ನ ಮನೆ ಎಲ್ಲನೂ. ಆ ಥರ ನೀಟಾಗಿದ್ದರೆ ಒಂಥರ ಮನಸ್ಸೆಲ್ಲ ನೆಮ್ಮದಿಯಾಗಿರುತ್ತೆ. ನನಗೆ ಆ ಥರನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು, ಏನೋ ಹೇಳ್ತಾರೆ ಸ್ವಲ್ಪ ಜನ, ಊದುಬತ್ತಿ ಅಂಟಿಸ್ಬಾರ್ದು, ಊದುಬತ್ತಿ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಊದುಬತ್ತಿ ಮೇಲೆ ಅಂಟಿಸ್ಬಾರ್ದು, ಧೂಪನೇ ಅಂಟಿಸೋಣ ಅಂದ್ಬಿಟ್ಟು ಧೂಪದಲ್ಲಿ ಇದಾಗ್ತಾಯಿದ್ದೀನಿ ನೋಡಿ. ಆಮೇಲೆ ಫುಲ್ಲು ಎಲ್ಲನೂ ಸಿಂಕು ಎಲ್ಲ ತೊಳೆದು ಕೌಂಟರ್ ಟಾಪ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಇಕ್ಕಿದ್ದೀನಿ ನೋಡಿ. ನೋಡ್ತಾ ಇರ್ಬೋದು, ನಿಮಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ನೀವು ಈ ಥರ ಎಲ್ಲ ಇಟ್ಕೊಳ್ಳಿ. ಆಮೇಲೆ ನನಗೆ ಗ್ರೀನರಿ ಅಂದರೂ ಕೂಡ ತುಂಬಾ ಇಷ್ಟನೇ. ಆದರೆ ನಿಮಗೆ ನೆಕ್ಸ್ಟು ಮೊನ್ನೆ ವೀಡಿಯೋದಲ್ಲಿ ಹೇಳ್ದೆ ಅಲ್ಲ ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಸೆಟ್ ಮಾಡಿದ್ದೀನಿ. ಆಮೇಲೆ ಅವ್ರು ಇನ್ನೂ ಮಲ್ಕೊಂಡೇ ಇದ್ದರು. ಆಮೇಲೆ ನಾನು ಬೇಗ ಎದ್ದುಬಿಟ್ಟು ಇದೆಲ್ಲ ಈ ಕೆಲಸ ಎಲ್ಲನೂ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಬಾಯ್.